ಎಸ್. ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾ ನೋಡೋದು ಹೊಸದೇನಲ್ಲ ನಿಮಗೆ, ಆದ್ರೂ ನಿಮ್ಮ ಸಿನಿಮಾ ಪರದೆ ತುಂಬ ಖುಷಿ ಆಯಿತು ನೋಡಿ. ನಾನೇ ಕ್ಲೈಮ್ಯಾಕ್ಸ್ ಇವತ್ತು ನೋಡ್ಬಿಟ್ಟು ಹತ್ಬಿಟ್ಟು ಈಗ ಈ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಸೊ ನನಗೆ ಪ್ರೇಕ್ಷಕರ ಜೊತೆ ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ನಮಗೆ ಸಿನಿಮಾ ಇನ್ನೊಂದು ಥರನೇ ಹಿಟ್ ಆಗುತ್ತೆ. ಸೊ ಯಾವಾಗಲೂ ಥಿಯೇಟ್ರಲ್ಲಿ ಅದಕ್ಕೆ ನೋಡಬೇಕು ಅಂತ ಹೇಳೋದು, ಒಂದು ಕತೆ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಎಂಟರ್ಟೈನ್ ಆಗೋಕ್ಕೆ ಅಂತ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನನಗೆ. ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ನಾವು ಕೆಲಸ ಮಾಡಿದ್ರು ಸಹ ಓಕೆ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು. ಆ್ಯಂಡ್ ಎಲ್ರಿಗೂ ನಾವೇನು ತಲುಪಿಸ್ಬೇಕು ಅಂದ್ಕೊಂಡಿದ್ವಿ ಅದೆಲ್ಲವೂ ಕನೆಕ್ಟ್ ಆಗ್ತಾ ಇದೆ. ಏನು ಎಮೋಷ್ನಲ್ ಎಲಿಮೆಂಟ್ಸ್, ಫನ್ ಎಲಿಮೆಂಟ್ಸ್, ಇಲ್ಲ ಆ್ಯಕ್ಷನ್ ಎಲಿಮೆಂಟ್ಸ್, ಇಲ್ಲ ಕ್ಲೈಮ್ಯಾಕ್ಸ್ ಇರ್ಬೋದು, ಊಹಿಸ್ಕೊಳ್ಳೋಕೆ ಆಗದಿರೋಂಥ ಒಂದು ಕ್ಲೈಮ್ಯಾಕ್ಸ್ ಕೊಡೋದಿರ್ಬೋದು. ಆ್ಯಂಡ್ ಎಲ್ಲರ ನಟನೆ ಇರ್ಬೋದು, ಪ್ರತಿಯೊಬ್ಬ ಆ್ಯಕ್ಟರ್ಸ್, ನಮ್ಮ ಮಂಗಳೂರಿನ ಕಲಾವಿದರಿರ್ಬೋದು, ಬ್ಯಾಂಗ್ಳೂರು ಕಲಾವಿದರಿರ್ಬೋದು, ಎಲ್ಲರೂ ಆ ಪಾತ್ರಗಳನ್ನ ಆ್ಯಕ್ಚುಲಿ ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಖುಷಿ ಆಯಿತು ಆಸ್ ಅನ್ ಆರ್ಟಿಸ್ಟ್ ಎಲ್ಲರೂ ನೋಡೋದಕ್ಕೆ. ಆ ರಿಯಾಕ್ಷನ್ಸೇ ಖುಷಿ ಕೊಡ್ತಾ ಇದೆ ಆಡಿಯನ್ಸ್ ಜೊತೆ ನೋಡುವಾಗ. ಸಮಾಜದಲ್ಲಿ ಆಗ್ತಿರುವಂಥದ್ದನ್ನೇ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಹೌದು, ಅಂದರೆ ಇವಾಗ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಎಷ್ಟೊಂದು ಥರದ ಲವ್ ಸ್ಟೋರೀಸು. ಅದರಲ್ಲಿ ನಮ್ಮ ಸ್ಟೋರಿನೂ ಡೆಫಿನೆಟ್ಲಿ ನಿಮಗೆ ಓ ಹೌದು ಹಿಂಗೆ ಆಗ್ತಾ ಇದೆಯಪ್ಪ, ಆಮೇಲೆ ಹಿಂಗೆ ಆಗಬಾರ್ದಿತ್ತೇನೋ ಅಂತ ಎಲ್ಲ ಅಂದ್ಕೊಂಡು ಹೋಗುವಂಥ ಒಂದು ಕಥೆ ನಾವು ಖಂಡಿತವಾಗ್ಲೂ ಕೊಟ್ಟಿದ್ದೀವಿ ಅಂತ ನನಗೆ.